ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಸ್ತ್ರೀ ಪಾತ್ರಗಳ ಅವಲೋಕನವನ್ನು ನೋಡುವುದಾದರೆ, ಇಲ್ಲಿ ಸ್ತ್ರೀ ಪಾತ್ರಗಳು ಬರುವಂತಹ ಯಾವ್ಯಾವು ಅಂದರೆ, ಸ್ತ್ರೀ ಪಾತ್ರಗಳು ಬರ್ತಕ್ಕಂಥ ಸ್ತ್ರೀ ಪಾತ್ರಗಳು: ಕೌಸಲ್ಯ ಚಿತ್ರಣ, ಮಂಥರೆ, ಶಿಲಾ ತಪಸ್ವಿನಿಯ ಹಲ್ಲೆ, ತಾಟಕಿ, ಸೀತೆ, ಕೈಕೆ ಅಂದರೆ ಭರತನ ಮಾತೆ, ಶಬರಿ, ರಾಮನನ್ನು ಸ್ವಾಗತಿಸುವ ಶಬರಿ ಅಂದರೆ ರಾಮನ ಒಂದು ಭಕ್ತೆ, ಚಂದ್ರನಕಿ, ಮಂಡೋದರಿ, ಮಾಂಡವಿ, ತ್ರಿಜಿಟೆ ಮತ್ತು ಉಮಾ ಅಂತ ಪಾತ್ರಗಳು ಬರ್ತವೆ. ಈ ಪಾತ್ರಗಳ ಬಗ್ಗೆ ನಾವು ನೋಡೋದಾದರೆ, ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನದಲ್ಲಿ ಮಹಾಕಾವ್ಯದಲ್ಲಿ ಈ ಪಾತ್ರಗಳ ಅವಲೋಕನ ಯಾವುದಂದರೆ, ಸ್ತ್ರೀ ಪಾತ್ರಗಳ ಒಂದು ಅವಲೋಕನವನ್ನು ನೋಡ್ತಾ ಹೋದರೆ, ಕುವೆಂಪು ಅವರು ರಚಿಸಿದ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಅತ್ಯುನ್ನತ ಕಲೆಯಾಗಿದ್ದು, ಈ ಒಂದು ಮಹಾಕಾವ್ಯ ಆಧುನಿಕ ಸಾಹಿತ್ಯಕ್ಕೆ ಒಂದು ಅತ್ಯುನ್ನತ ಮಹೋನ್ನತ ಕೃತಿಯಾಗಿದೆ. 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಕೃತಿ. ಇಲ್ಲಿ ಸ್ತ್ರೀ ಪಾತ್ರಗಳು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಕುವೆಂಪು ಅವರು. ಈ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ಕೃತಿಯಾಗಿದ್ದಂಥ ಈ ಕಾವ್ಯದಲ್ಲಿ ಏನಂದರೆ, ದರ್ಶನ ಎಂಬ ಒಂದು ಹೊಸ ಶೈಲಿಯನ್ನು ಹೇಳ್ತಾರೆ. ದರ್ಶನ ಎಲ್ಲ ಪಾತ್ರಗಳನ್ನು ದರ್ಶಿಸುತ್ತಾ ಇಲ್ಲಿ ಕುವೆಂಪು ಅವರು ಸಾಗುತ್ತಾರೆ. ಇಲ್ಲಿ ಮಹಾಕಾವ್ಯಗಳ ರಚನೆ ಮುಗಿದು ಹೋಯಿತು ಎನ್ನುವ ಕಾಲದಲ್ಲೇ ಕುವೆಂಪು ಅವರು ವಾಲ್ಮೀಕಿ ರಚಿಸಿದ ರಾಮಾಯಣದ ಕಥೆಯು ಕಥೆಯ ಹಂದರವನ್ನು ತಮ್ಮ ಸೃಜನಶೀಲ ಆಲೋಚನೆಯಲ್ಲಿ ಸತತ 28 ವರ್ಷಗಳ ಕಾಲ, ಅಥವಾ ಇಲ್ಲಿ ಒಂದು ಏನಂದರೆ 9 ವರ್ಷಗಳ ಕಾಲ ಬರೆದ್ರು ಅಂತ ಹೇಳ್ತಾರೆ. ಆದರೆ 28 ವರ್ಷಗಳ ಕಾಲ ನಂತರ ಇದಕ್ಕೆ ಪ್ರಶಸ್ತಿ ಸಿಕ್ತು ಅಂತ ಕೂಡ ಹೇಳಿದ್ದಾರೆ, ಕಂಡುಬರ್ತದೆ. 1949ರಲ್ಲಿ ಮೊದಲ ಭಾಗ, 1952ರಲ್ಲಿ ಎರಡನೇ ಭಾಗ ಪ್ರಕಟವಾಯಿತು. ನಂತರ 2 ಭಾಗಗಳನ್ನು ಸೇರಿಸಿ ಒಂದೇ ಕೃತಿಯನ್ನಾಗಿ ಪ್ರಕಟಿಸಲಾಯಿತು. ಈ ಕೃತಿಯ ಹಲವು ಮುದ್ರಣಗಳನ್ನು ಕಂಡಿತು. ಹಾಗೆ ಈ ಕೃತಿಯನ್ನು ಕುವೆಂಪು ಅವರ ಅನುಮತಿಯೊಂದಿಗೆ 1987ರಲ್ಲಿ ಸಿ ರಾಜಶೇಖರ್ ಎಂಬುವರು ಗದ್ಯಾನುವಾದವನ್ನು ಮಾಡಿದ್ದಾರೆ. ಕುವೆಂಪು ಅವರ ಬಗ್ಗೆ ಏನಂದರೆ, ಕನ್ನಡ ಸಾಹಿತ್ಯದಲ್ಲಿ ಮಹಾಕಾವ್ಯ ಪರಂಪರೆಗೆ ಹೊಸ ಆಯಾಮ ನೀಡಿದಂಥ ಒಂದು ಶ್ರೇಷ್ಠ ಕೃತಿಗಳಲ್ಲಿ ಕುವೆಂಪು ಅವರ ಪಾತ್ರ ದೊಡ್ಡದು. ಅವರ ಶ್ರೀ ರಾಮಾಯಣ ದರ್ಶನಂ ಪ್ರಮುಖ ಸ್ಥಾನವನ್ನು ಕೊಟ್ಟಿದೆ. ಇದು ಕೇವಲ ಶ್ರೀರಾಮಾಯಣ ಕಥೆಯ ಪುನರಾವರ್ತನೆ ಅಲ್ಲ, ಬದಲಾಗಿ ಮಾನವೀಯ ಮೌಲ್ಯಗಳು, ಧರ್ಮ, ಸಂಸ್ಕೃತಿ, ಜೀವನ ದರ್ಶನ ಹಾಗೂ ವ್ಯಕ್ತಿತ್ವ ವಿಕಾಸವನ್ನು ಆಧುನಿಕ ದೃಷ್ಟಿಕೋನದಿಂದ ಮರುಸೃಷ್ಟಿಸಿದ ಮಹಾಕಾವ್ಯವಾಗಿದೆ. ಮತ್ತು ಭಾರತೀಯ ಸಂಸ್ಕೃತಿಯ ಆಳವಾದ ತತ್ವಚಿಂತನೆ ಮತ್ತು ವಿಶ್ವ ಮಾನವ ಸಂದೇಶವನ್ನು ಒಳಗೊಂಡ ಈ ಕೃತಿಯಲ್ಲಿ ಸ್ತ್ರೀ ಪಾತ್ರಗಳು ವಿಶೇಷ ಮಹತ್ವ ಪಡೆದುಕೊಂಡಿವೆ. ಅಂದರೆ ಸ್ತ್ರೀ ಪಾತ್ರಗಳನ್ನು ಅವಲೋಕಿಸಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಯಾರೂ ಇಲ್ಲಿ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಎಂಬಂತೆ ಒಂದು ಹೊಸ ಚಿಂತನೆಯನ್ನು ಇಲ್ಲಿ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಕುವೆಂಪು ಅವರು ಸ್ತ್ರೀಯನ್ನು ಕೇವಲ ಕುಟುಂಬದ ಮಿತಿ ಒಳಗಿನ ವ್ಯಕ್ತಿಯಾಗಿ ಚಿತ್ರಿಸದೆ, ಅವಳಲ್ಲಿ ತ್ಯಾಗ, ಪ್ರೀತಿ, ಸ್ವಾಭಿಮಾನ, ನೈತಿಕತೆ, ಧೈರ್ಯ ಮತ್ತು ಜೀವನದ ಮೌಲ್ಯಗಳ ಪ್ರತೀಕವನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಬರೀ ಸ್ತ್ರೀ ಮನೆಯನ್ನು ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ, ಅವಳು ತ್ಯಾಗಕ್ಕೂ ಒಂದು ಆಧಾರ, ಪ್ರೀತಿ, ಸ್ವಾಭಿಮಾನವನ್ನು ತೋರಿಸುವಂತಹ ಉಳ್ಳವಳು, ನೈತಿಕತೆಯನ್ನು ಒಳಗೊಂಡಂಥವಳು, ಧೈರ್ಯದವಳು, ಜೀವನದ ಮೌಲ್ಯಗಳನ್ನು ಪ್ರತೀಕವಾಗಿ ಸ್ತ್ರೀ ಮೂಡಿದ್ದಾಳೆ ಅಂತ ಹೇಳ್ಬೋದು. ಸ್ತ್ರೀ ಇಲ್ಲಿ ಬಗ್ಗೆ ಸೀತೆ, ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ, ಚಂದನಕಿ, ಮಂಥರೆ, ಮಾಂಡವಿ, ಶಬರಿ, ಮಂಡೋದರಿ, ಅಹಲ್ಯೆ, ತ್ರಿಜಿಟೆ ಮತ್ತು ಉಮಾ, ಊರ್ಮಿಳೆ ಮೊದಲಾದ ಸ್ತ್ರೀ ಪಾತ್ರಗಳು ತಮ್ಮದೇ ಆದ ವೈಯಕ್ತಿಕತೆ ಮತ್ತು ವಿಚಾರ ಶಕ್ತಿಯನ್ನು ಹೊಂದಿವೆ. ಇವು ಕಥೆಯ ಬೆಳವಣಿಗೆಯಲ್ಲಿ ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳ ಪ್ರತಿನಿಧಿಯೂ ಕಾಣಿಸಿಕೊಳ್ಳುತ್ತದೆ. ಕೌಸಲ್ಯ ಚಿತ್ರಣವನ್ನು ನೋಡಿದಾಗ, ರಾಜ ದಶರಥನು ತನ್ನ ಪುತ್ರಭಾಗ್ಯವನ್ನು ವಸಿಷ್ಠ ಕುಲಪುರೋಹಿತರಲ್ಲಿ ಕೇಳಿ ಪುರೋಹಿತರು ಹೇಳಿದ ವ್ರತವನ್ನು ಮಾಡಿದನು. ಈ ಭಕ್ತಿಗೆ ಮೆಚ್ಚಿದ
ಹೋಮ ಧೂಮದ ನೀಲ ವಸ್ತ್ರವನ್ನು ಧರಿಸಿದ್ದ ಮಂಗಳದ ದೇವಮೂರ್ತಿ ಋತ್ವಿಜ್ವರ ಮುಂದೆ ಕಂಗೊಳಿಸಿತು. ಜಂಬೂ ನದಿಯಲ್ಲಿ ಕುದಿಯುತ್ತಿದ್ದ ಬಂಗಾರದ ಕಾಂತಿಯನ್ನು ಅಣುಕಿಸುವಂತೆ, ಅಂದರೆ ಜಂಬೂ ನದಿಯಲ್ಲಿ ಕುದಿಯುತ್ತಿದ್ದ ಬಂಗಾರದ ಕಾಂತಿಯನ್ನು ಅಣುಕಿಸುವಂತೆಯೇ ಅವರ ಕೈಯಲ್ಲಿದ್ದ ಪಾಯಸವು ಥಳಥಳನೆ ಥಳಿಸುತ್ತಿತ್ತು. ಪಾಯಸ ಭರಿತ ಬಂಗಾರದ ಪಾತ್ರೆಯು ಕಾಂತಿಯುತವಾಗಿದ್ದಿತ್ತು. ಶಿವನು ಧರಿಸುವ ಚಂದ್ರನ ಸುಂದರ ವರ್ಣದ ಬೆಳದಿಂಗಳಲ್ಲಿ ಗಂಗೆಯು ಥಳಥಳಿಸಿ ಹೊಳೆಯುವಂತೆ ಆ ಪಾತ್ರೆಯಲ್ಲಿದ್ದ ಪಾಯಸವು ಥಳಥಳನೇ ಹೊಳೆಯುತ್ತಿತ್ತು, ಅಂದರೆ ನಲಿಯುತ್ತಿತ್ತು. ಆ ಪುರುಷನು ಕೈ ಚಾಚಿ ಯಜ್ಞ ಮಂಟಪದ ನಿಶ್ಶಬ್ದತೆಯನ್ನು ಭೇದಿಸಿ ಮೃದುವಾದ ಗಂಭೀರ ಶಂಖಧ್ವನಿಯಲ್ಲಿ ಈ ರೀತಿ ಆಶೀರ್ವದಿಸಿ ಹೇಳಿದನು: ರಾಜನೇ, ನಾನು ಸೃಷ್ಟಿಯ ಶಕ್ತಿಧೂತ. ಪರಬ್ರಹ್ಮನ ಬ್ರಹ್ಮಲೀಲೆಗೆ ನಾನು ಯಜ್ಞ ಪುರುಷ ಕಾಮಧೇನುವಿಗೆ ಹಾಲಿನಲ್ಲಿ ಮಾಡಿರುವ ಈ ಪಾಯಸವನ್ನು ತೆಗೆದುಕೋ. ಇದನ್ನು ಕುಡಿದರೆ ಮರುಭೂಮಿಯೂ ನಗುವ ನಂದನವಾಗುವುದು. ನಿನ್ನ ಈ ವ್ರತವನ್ನು ಧರ್ಮವು ಮೆಚ್ಚಿದೆ. ಇದನ್ನು ಭಾಗ ಮಾಡಿ ನಿನ್ನ ಸತಿಯರಿಗೆ ಕೊಡು. ದಶರಥನು ಸುಖದ ಸಾಗರದಲ್ಲಿ ತೇಲುತ್ತಾ ಎದುರಿಗೆ ಹೋಗಿ ಕೈ ಮುಗಿದು ನಮಸ್ಕರಿಸಿದಾಗ ಆ ದಿವ್ಯ ತೇಜೋಮಯವಾದ ಅಗ್ನಿಶಿರದ ಶರೀರದ ಅಮರ ಪುರುಷನು ಅಗ್ನಿಜ್ವಾಲೆಯಲ್ಲಿ ಮರೆಯಾದನು. ಅಂದರೆ ಒಂದು ಪುರುಷ ಬರ್ತಾನೆ. ಪುರುಷ ಬಂದು ಈ ಮೊದಲಿಗೆ ಏನಂದರೆ, ಇವರು ರಾಜ ತನಗೆ ಮಕ್ಕಳು ಇಲ್ಲ ಅಂದಾಗ, ಒಂದು ಕರುಗುಂಟಾದಾಗ ಒಂದು ಏನಿದೆ ಕುಲಗುರುಗಳನ್ನು ಕೇಳ್ತಾರೆ. ವಶಿಷ್ಠ ಮುನಿಗಳನ್ನು ಕೇಳಿದಾಗ ವಶಿಷ್ಠ ಮುನಿಗಳು ಒಂದು ಯಾಗವನ್ನು ಮಾಡಿ, ವ್ರತವನ್ನು ಮಾಡಿ, ಮತ್ತು ಏನಂದರೆ ಒಂದು ಯಾಗದಲ್ಲಿ ಬಡತನದಲ್ಲಿರ್ತಕ್ಕಂಥವರಿಗೆ ದಾನ ಮಾಡಿ ಅವರನ್ನು ಪ್ರಜೆಗಳನ್ನು ಸಂತೃಪ್ತಿಪಡಿಸಿ ಎಂದಾಗ ಎಲ್ಲವನ್ನೂ ಮಾಡ್ತಾನೆ. ಯಾಗದಲ್ಲಿ ಪಾಯಸವನ್ನು ಸಮರ್ಪಿಸುವಾಗ ಆ ಪಾಯಸ ಎಲ್ಲವನ್ನು ಸಮರ್ಪಿಸಿ ಒಬ್ಬ ಅಗ್ನಿಪುರುಷನು ಉದ್ಭವ ಆಗ್ತಾನೆ. ಅಂದರೆ ಶಾಂತ ಸ್ಥಳವನ್ನು ಭೇದಿಸಿ ಒಬ್ಬ ಅಗ್ನಿಪುರುಷ ಉದ್ಭವ ಆಗ್ತಾನೆ. ಆತನಲ್ಲಿ ಇರ್ತಕ್ಕಂಥ ಒಂದು ಪಾಯಸ ಈ ಥರ ಮಿಂಚ್ತಾ ಹೋಗ್ತದೆ, ಥಳಥಳನೆ ಮಿಂಚ್ತಿತ್ತು ಅಂತ ಇಲ್ಲಿ ಹೋಲಿಸಿದ್ದಾರೆ. ಆ ಪಾಯಸವನ್ನು ದಶರಥನಿಗೆ ಕೊಟ್ಟು, ನಿನ್ನ ವ್ರತವನ್ನು ಈ ಧರ್ಮವು ಕೂಡ ಮೆಚ್ಚಿದೆ, ಇದನ್ನು ಭಾಗ ಮಾಡಿ ನಿಮ್ಮ ಸತಿಯರಿಗೆ ಕೊಡು. ದಶರಥನಿಗೆ ಹೀಗೆ ಹೇಳಿ ಮಾಯವಾಗ್ತಾನೆ. ಮಾಯವಾದಾಗ ಅಲ್ಲಿ ನಿರ್ಮಲ ಶರಚಂದ್ರ ಕಿರಣದಿಂದ ಆಕಾಶವು ಉಲ್ಲಸಿತವಾಗುವಂತೆ ದಶರಥನು ಸಂತಸದಿಂದ ಉಬ್ಬಿ ಅಂತಮರಕ್ಕೆ ಬಂದು ಕೌಸಲ್ಯಗೆ ಹೇಳ್ತಾನೆ. ಅಂದರೆ ಅದು ತುಂಬ ಸಂತೋಷದಿಂದ ನಿರ್ಮಲ ಶರಚಂದ್ರನಂತೆ ಒಂಥರ ಏನು ಮನಸ್ಸಿನಲ್ಲಿ ಏನೂ ಇಲ್ಲದೆ ಒಂದು ಸ್ವಚ್ಛ ಭಾವನೆಯಿಂದ ಕಿರಣದಿಂದ ಬೆಳಕಿನಿಂದ ಅಂತ ಕಾಣ್ತಾನೆ. ಆಕಾಶವೇ ಒಂದು ಸಂತೋಷದಿಂದ ಕೂಡಿದಂತೆ ದಶರಥನು ಕಾಣ್ತಾನೆ. ಈ ಒಂದು ಅಂಥ ಸುಂದರವಾದ ನೋಟ ದಶರಥನಲ್ಲಿದೆ. ಆ ಅಂತಃಪುರಕ್ಕೆ ಬರ್ತಾನೆ. ಎಲ್ಲಿ ಬರ್ತಾನೆ ಅಂದರೆ ಕೌಸಲ್ಯ ಅಂತಃಪುರಕ್ಕೆ ಬಂದು ಹೇಳ್ತಾನೆ: ರಾಣಿ, ಈ ಮಾವಿನ ಮರಕ್ಕೆ ಹೂ ಬಿಡುವ ಸಂತಸದ ಕಾಲ ಸನಿಹವಾಗಿದೆ. ಅಮೃತ ಫಲವನ್ನು ಸವಿಯುವ ಸಂತೋಷವು ಇದೋ ಇಲ್ಲಿದೆ. ಯಜ್ಞ ಪುರುಷನು ಕರುಣಿಸಿದ ಈ ಪಾಯಸ, ಪ್ರಾಣವನ್ನು ತೆಗೆದುಕೋ. ಕುಲ ಗೌರವಕ್ಕೆ ತಕ್ಕಂತೆ ನೀನು ನಿನ್ನ ತಂಗಿಯರು ಹಂಚಿಕೊಳ್ಳಿ ಅಂತು. ಕುಲಗೌರವ ಅಂದರೆ ಈ ತಂಗಿಯರು ಕೌಸಲ್ಯ, ಸುಮಿತ್ರೆ, ಕೈಕೆ, ಇವರೆಲ್ಲ ನೀವು ಅಂದರೆ ಸಮನಾಗಿ ಹಂಚಿಕೊಂಡು ಕುಡಿಯಿರಿ ಅಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ನವಮಾಸಗಳು ತುಂಬಿರಲು ಶ್ರೀರಾಮನು ಪ್ರೀತಿಯಿಂದ ಗರ್ಭದಲ್ಲಿ ಧರಿಸಿದ. ಕೌಸಲ್ಯೆಯು ಗರ್ಭದಲ್ಲಿ ನವಮಾಸಗಳ ತುಂಬಿದಾಗ ಕೌಸಲ್ಯ ಬಳಿ ಮುಗಿಲಿನ ತೆರೆಯನ್ನು ಧರಿಸಿದ ಹುಣ್ಣಿಮೆಯ ರಾತ್ರಿಯಂತೆ ಗಂಭೀರ ಸೌಂದರ್ಯದಿಂದ ಶೋಭಿಸುತ್ತಿದ್ದಳವಾಗ. ದಶರಥನ ಹೆಂಡತಿಯರು ಈ ರೀತಿಯ ತುಂಬು ಬಸಿರಿನಿಂದ ಇರಲು ಅಯೋಧ್ಯೆಯೇ ನಲಿಯುತ್ತಿತ್ತು. ಇವರನ್ನು ನೋಡಿ ಭೂಮಿ ಉಲ್ಲಸಿತವಾಯಿತು. ಚೈತ್ರ ನವಮಿಸಿತು.
ಚೈತ್ರವೂ ಕೂಡ ಆ, ಕಾಣ್ತಿತ್ತು. ಶುಭ ಮುಹೂರ್ತದಲ್ಲಿ ಹಿರಿಯ ರಾಣಿ ಕೌಸಲ್ಯಗೆ ರಾಮನು ಜನಿಸಲು ಅವಳಿಗೆ ಅಪಾರ ಸಂತೋಷವಾಯಿತು. ಕೈಕೇಯಿಯು ಬಸಿರಿನಿಂದ ಭರತನು, ಸುಮಿತ್ರೆಯ ಗರ್ಭದಿಂದ ಅವಳಿ ಮಕ್ಕಳಾದ ಲಕ್ಷ್ಮಣ ಶತ್ರುಘ್ನರು ಜನಿಸಿದರು. ಈ ಶುಭ ಮುಹೂರ್ತದಲ್ಲಿ ಭೂಮಿ ನಲಿಯಿತು. ಅಶರೀರ ಗಂಧರ್ವರ ಗಾನವು ನಿಶಬ್ದವಾದ ರಾತ್ರಿಯ ಆಕಾಶವನ್ನು ತುಂಬಿತು. ಅಪ್ಸರೆಯರು ನಲಿದು ಹಾಡಿ ನರ್ತಿಸುತ್ತಾ ಮಳೆಗಳನ್ನು ಸುರಿಸಿದರು. ಅವರು ಧರಿಸಿದ ಗೆಜ್ಜೆಗಳು ಇಂಪಾದ ಶಬ್ದವನ್ನು ಉಂಟು ಮಾಡಿದವು. ಅಯೋಧ್ಯೆಗೆ ಇದನ್ನು ಕೇಳಿ ಬೆರಗಾಯಿತು ಎಂದು ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅಂದರೆ ಅವರ ಒಂದು ತಾಯಿ ಗರ್ಭವನ್ನು ಧರಿಸಿ ಅವಳು ಮಕ್ಕಳಿಗೆ ಜನ್ಮ ನೀಡಿದಾಗ ಒಂದು ಸೃಷ್ಟಿಯಲ್ಲಿ ಒಂದು ಹೊಸತನವನ್ನು ಕಾಣ್ತಾರೆ. ಈ ಹೊಸತನದಲ್ಲಿರ್ತಕ್ಕಂಥದ್ದು ಅಂದರೆ ಭರತ, ರಾಮ, ಲಕ್ಷ್ಮಣ ಹುಟ್ಟಿದಾಗ ಈ ಅಯೋಧ್ಯೆಯೇ ಒಂದು ಸಂತಸದಿಂದ ಕೂಡಿತ್ತು ಅಂತ ಇಲ್ಲಿ ಹೇಳ್ತಾರೆ. ರಾಮನ ತಾಯಿ ಕೌಸಲ್ಯ ತನ್ನ ಬಾಳನ್ನೇ ಮಗನ ಸೌಂದರ್ಯ ಸುದೆಯಲ್ಲಿ ಸಕ್ಕರೆಯಂತೆ ಕರಗಿಸಿದವಳು. ಜಗತ್ತೇ ಮರೆತು ಹೋಗಿ ಮಗನೇ ಮೂರು ಲೋಕವಾದನು ಅವಳಿಗೆ ರಾಮ ಅಂದರೆ ರಾಮನ ಶುಶ್ರೂಷೆ ಮಾಡುವುದೇ ಸಕಲ ಸಾಧನೆಯಾಗಿ, ಪ್ರೀತಿಯೇ ಸಕಲ ಪೂಜೆಯಾಗಿ, ಸಮಸ್ತ ಇಂದ್ರಿಯಗಳಿಗೆ ಆ ಶಿಶುವೊಂದೇ ಗೋಚರವಾಗಿ ಉಳಿದೆಲ್ಲವೂ ಮನದಿಂದ ಜಾರಿ ನಶ್ವರವಾಯಿತು. ಅಂದರೆ ರಾಮನೇ ಎಲ್ಲ, ನನ್ನ ಜೀವನದಲ್ಲಿ ರಾಮನಿಲ್ಲದೆ ಏನೂ ಇಲ್ಲ ಎಂಬ ಭಾವನೆಯನ್ನು ಕೌಸಲ್ಯಲ್ಲಿ ಇಲ್ಲಿ ಮೂಡಿತು ಅಂತ ಹೇಳ್ತಾರೆ. ಈ ಶ್ರೀರಾಮನು ಮುದ್ದಿನ ಮುದ್ದೆಯಂತೆ ಎಳೆ ಚಿಗುರಿನ ಕೋಮಲತೆಯಿಂದ ಕನ್ನೆದಿಲೆಯ ಅಂದರೆ ಮೃದುವಾದ ಒಂದು ಕೆಂಪಾದ ಒಂದು ನೈದಿಲೆಯ ಪ್ರತಿರೂಪವಾಗಿದ್ದನು. ಅಂದರೆ ಚೆನ್ನಾಗಿ ಸುಂದರವಾಗಿದ್ದನು ಅಂತ ಹೇಳ್ತಾರೆ. ಬಳ್ಳಿಯ ತನ್ನ ಎಲೆಗಳೆಂಬ ಚಿಗುರು ಬೆರಳುಗಳಿಂದ ಮೊಗ್ಗನ್ನು ಅಪ್ಪುವಂತೆ ರಾಮನನ್ನು ಅಪ್ಪಿ ಮುದ್ದಿಸಿ ಅಲಂಕಿಸಿ ತಲೆಯನ್ನು ಮೂಸಿ ಕಪೋಲಗಳಿಗೆ ತಲೆಯನ್ನು ಒತ್ತಿ ಬೆಣ್ಣೆಯಂತಹ ನುಣುಪಾದ ತೋಳುಗಳನ್ನು ತನ್ನ ಕೋಮಲವಾದ ಕೈಗಳಿಂದ ಮುಟ್ಟಿ ಸ್ಪರ್ಶ ಸುಖದಿಂದ ಕೌಸಲ್ಯ ಸಂತಪಸ ಪಡುತ್ತಿದ್ದಳು. ಅಂದರೆ ತಾಯ್ತನವನ್ನು ಇಲ್ಲಿ ಹೇಗೆ ಅನುಭವಿಸ್ತಾ ಇದ್ದಾಳೆ, ತಾಯ್ತನವನ್ನು ಹೇಗೆ ಗೋಚರಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಕುವೆಂಪು. ಕೌಸಲ್ಯ ಇರ್ತಕ್ಕಂಥ ತಾಯ್ತನ ಯಾವ ಥರ ಇತ್ತು, ಮಗುವಿನ ಆರೈಕೆ ಯಾವ ಥರ ಮಾಡಿದಳು ಅನ್ನೋದರಲ್ಲಿ ಕಾಣ್ತೀವಿ. ತಿಳಿಗೊಳದ ತಾವರೆಯ ಮುತ್ತುವ ದುಂಬಿಗಳಂತೆ ಮಗುವಿನ ಸುರುಳಿಗುಂಗುರು ಕೂದಲುಗಳು, ಚಂಚಲವಾದ ಕಣ್ಣುಗಳಿದ್ದವು. ಕವಿದು ಬರಲು ಅದನ್ನು ನೋಡಿ ನಲಿದಳು. ಅಂದರೆ ಅವಳು ಗುಂಗುರು ಕೂದಲುಗಳಿದ್ದವು ಮಗುವಿಗೆ, ರಾಮನಿಗೆ. ಅದನ್ನು ನೋಡಿ ಅವಳು ನಲಿತಾ ಹೋಗ್ತಾಳೆ. ಮತ್ತು ಚಂಚಲವಾದ ಕಣ್ಣುಗಳು ತೋರಿಸಿ ಅವುಗಳನ್ನು ತೋರಿಸ್ತಾ ಹೆಮ್ಮೆ ಪಡ್ತಿದ್ಳು. ಮತ್ತು ಲಾಲನೆ ಮಾಡ್ತಿದ್ಲು. ಮತ್ತು ರೋಮಾಂಚನಗೊಂಡು ಮೈ ಮರೆತಿದ್ಲು. ಒಮ್ಮೊಮ್ಮೆ ಮಗನ ಕಣ್ಣುಗಳಲ್ಲಿ ದಿಗಂತವನ್ನೆಲ್ಲ ನೋಡಿದಂತಾಗಿ ಬೆಚ್ಚಿ ಬೀಳ್ತಿದ್ಲು. ಮಗನ ತೊದಲು ಮಾತಿನಲ್ಲಿ ಸಮುದ್ರದ ಶಬ್ದವನ್ನು ಕೇಳಿದಂತೆ ಅವಳಿಗೆ ಭಾಸವಾಗ್ತಿತ್ತು. ಒಮ್ಮೊಮ್ಮೆ ಹೆದರಿ ನಿಟ್ಟುಸಿರು ಬಿಡ್ತಿದ್ಲು. ಹಗುರವಾಗಿದ್ದ ಮಗು ಇದ್ದಕ್ಕಿದ್ದಂತೆ ಗಿರಿ ಭಾರವಾಗಲು ಎತ್ತಲಾಗದೆ ತೆರೆದಳು. ಒಮ್ಮೊಮ್ಮೆ ಹಗುರವಾಗಿ ಬರ್ತಿದ್ದ ರಾಮ, ಏಕೆಂದರೆ ದೈವಿ ಪುರುಷ ರಾಮನು ಮಗನಾಗಿದ್ದಾಗ ಕೌಸಲ್ಯಗೆ ಯಾವ ರೀತಿ ಕಾಣ್ತಿದ್ದಾನೆ ಅಂತ ಇಲ್ಲಿ ಕಾಣ್ಕೊತೀವಿ. ಇದ್ದಕ್ಕಿದ್ದಂತೆ ಗಿರಿ ಭಾರವಾಗಲು ಎತ್ತಲಾಗದೆ ತೇಗ್ತಿದ್ಲು. ಮಗುವಿಗೆ ಅಶುಭವೆಂದು ಕಾತರಿಸ್ತಿದ್ಲು. ಈ ಥರ ಯಾಕಾಗ್ತಿದೆ ಅಂತ ಒಂದು ಗಾಬರಿಯಿಂದ ನಡ್ಕೊತಿದ್ಲು. ಒಂದು ಸಾರಿ ಪಚ್ಚೆಯ ತೊಟ್ಟಿಲಲ್ಲಿ ತನ್ನ ಮಗುವಿನ ಬದಲಾಗಿ ಮಹಾಮೂರ್ತಿಯೊಂದನ್ನು ನೋಡಿ ಕೂಗಿಕೊಂಡಳು. ಅದು ಅದೃಷ್ಟಗ್ರಹದ ಚೇಷ್ಟೆ ಮುಖ. ಅಳುಕಿನಿಂದ ಪುರೋಹಿತರಾದ ವಶಿಷ್ಠರಿಗೆ ಹೇಳಿ ಕಳುಹಿಸಿದಳು. ಮಹರ್ಷಿ ಗುರು ವಶಿಷ್ಠನು ತಾಯಿಯನ್ನು ಈ ರೀತಿ ಸಂತೈಸಿದನು. ಮಗಳೇ ಹೆದರಬೇಡ, ನಿನ್ನ ಮಗನು ಸಾಮಾನ್ಯನಲ್ಲ. ನಿನ್ನೆ ನಾನು ಧ್ಯಾನದಲ್ಲಿದ್ದಾಗ ಕಂಡುದನ್ನು ಹೇಳುವೆನು ಎಂದು ಹೇಳಿ ದೇವಲೋಕವು ಸಂಭ್ರಮದಿಂದ ತುಂಬಿದ್ದಿತ್ತು. ಅಂದರೆ ನಿನ್ನ ಮಗನು ಸಾಮಾನ್ಯದವನಲ್ಲ ಅಂತ ಇಲ್ಲಿ
ಮಹರ್ಷಿಗಳು ಹೇಳ್ತಿದ್ರು, ವಸಿಷ್ಠರು ಹೇಳ್ತಿದ್ರು. ಅವಳಿಗೆ ಆವಾಗ ಒಂದು ರೀತಿಯಾದ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ಲು. ಆಮೇಲೆ ಮುಂದೆ ಕೌಸಲ್ಯ ಅಂದರೆ ತನ್ನ ಗಂಡನ ಅಂದರೆ ದಶರಥನ ಇನ್ನೂ ಇಬ್ಬರು ಹೆಂಡತಿಯರಾದ ಸುಮಿತ್ರೆ ಮತ್ತು ಕೈಕೇಯಿ ಅವರೊಂದಿಗೂ ಇದ್ದಾಗ ಅವಳು ತುಂಬ ಎಲ್ಲರನ್ನೂ ಸಮನಾಗಿ ಕಾಣುವಂತಹ ಒಂದು ವ್ಯಕ್ತಿಯಾಗಿ ಕಂಡುಬರ್ತಾಳೆ. ಅವರನ್ನು ಕೂಡ ತಂಗಿಯಾಗಿ ಕಾಣ್ತಾಳೆ. ಮತ್ತು ಅವರ ಮಕ್ಕಳನ್ನು ಕೂಡ ತನ್ನ ಮಕ್ಕಳಂತೆಯೇ ಆಲಂಗಿಸ್ತಾಳೆ. ಅವರನ್ನು ಕೂಡ ಆ ಥರ ಮಾತೃಭಾವನೆಯಿಂದ ನೋಡ್ತಾಳೆ. ಇಂಥ ಒಂದು ಸ್ವಭಾವ ಕೌಸಲ್ಯ ಇರ್ತದೆ. ಮತ್ತು ರಾಮ ಕಾಡಿಗೆ ಹೋದಾಗ ಭರತ ಭರತ ಕೌಸಲ್ಯ ಹತ್ರ ಬಂದು ಕೇಳಿದಾಗ ಕೌಸಲ್ಯ ಏನು ಮಾಡ್ತಾಳಂದರೆ, ನೀನು ನನಗೆ ಅಂದರೆ ಈ ಎಲ್ಲ ಒಂದು ಕತ್ತಲಾಗಿ ಹೋಗಿತ್ತು, ಅಯೋಧ್ಯೆನೇ ಕತ್ತಲಿಂದ ಕೂಡಿತ್ತು, ನೀನು ಬೆಳಕಂತೆ ಬಂದೆ ಅಂತ ಭರತನನ್ನು ಅಪ್ಪಿಕೊತಾಳೆ. ಭರತನ ಮೇಲೆ ಯಾವ ಕೋಪವೂ ಗೊಳ್ಳುವುದಿಲ್ಲ, ಕೈಕೇಯಿಯ ಮೇಲೂ ಕೂಡ ಯಾವ ಕೋಪವುದಿಲ್ಲ. ವಿಧಿ ಬರಹ ಇದು ಅಂತ ತಾನೇ ಭರತನನ್ನು ಸಮಾಧಾನ ಪಡಿಸ್ತಾಳೆ. ಆಗ ಕೌಸಲ್ಯ ಗುಣವನ್ನು ಇಲ್ಲಿ ನಾವು ಕಾಣ್ತೀವಿ. ಹೆತ್ತ ಕರುಳನ್ನೇ ದೂರ ಮಾಡಿಕೊಂಡ್ರೂ ಕೂಡ ಅದರ ಒಂದು ವ್ಯಥೆಯನ್ನು ಪಡ್ತಾ ಇರ್ತಾಳೆ. ಆದರೂ ವಿಧಿ ಲಿಖಿತ ಅಂತ ಅವಳ ಒಪ್ಪಿಕೊಳ್ಳುವಂಥ ಈ ಗುಣ ಕೌಸಲ್ಯೆಯ ಒಂದು ತಾಳ್ಮೆ, ಸಹನ ಶಕ್ತಿ, ಒಂದು ಧೈರ್ಯದ ಶಕ್ತಿಯನ್ನು ಕಾಣ್ತದೆ. ಆದರೆ ಮಗುವನ್ನೇ ಹಲವಾರು ದಿನಕ್ಕೆ ಪಡೆದಂಥ ಮಗು ದೂರವಾದಾಗೂ ಕೂಡ ಕಡಲನ್ನೇ ಒಂದು ತಲೆ ಮೇಲೆ ಬಿದ್ದಂತೆ, ಮುಗಿಲೇ ತಲೆ ಮೇಲೆ ಬಿದ್ದಂತೆ, ಕಡಲಿನಲ್ಲಿ ಮುಳುಗಿ ಹೋದಂತೆ ಅಂಥ ಒಂದು ಭಾಸವಾಗ್ತಾ ಹೋಗುತ್ತೆ. ಅಂದರೆ ರಾಮನಿಲ್ಲದೆ ಜಗತ್ತಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ಬರ್ತಾಳೆ. ಆದರೂ ಕೂಡ ವಿಧಿ ಲಿಖಿತ ನನ್ನಿಂದ ಮಗ ದೂರಾನದನಲ್ಲ ಎಂಬ ಚಿಂತೆ ಅವಳನ್ನು ಕಾಡ್ತಿರ್ತೈತೆ. ಭರತನಲ್ಲಿ ರಾಮನನ್ನು ಕಾಣ್ತಾ ಹೋಗ್ತಾಳೆ ಮುಂದೆ. ಈ ಒಂದು ಮಾತೃಭಾವನೆ ಮಗುವಿನಿಂದ ಇನ್ನೊಂದು ಮಗುವಿಗೆ ಬೆಳೆಯುವಂಥ ಪರಿಸ್ಥಿತಿ, ಗುಣಗಳು ಇದು ಕೌಸಲ್ಯಲ್ಲಿ ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಇದು ಕೂಡ ಕೌಸಲ್ಯೆಯ ಮನೋಭಾವನೆಯಲ್ಲಿರ್ತಕ್ಕಂಥ ಉದಾರತೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಇಷ್ಟು ಕೌಸಲ್ಯೆಯ ಒಂದು ಪಾತ್ರವನ್ನು ನಾವು ಶ್ರೀರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಕಟ್ಟಿಕೊಡೋದನ್ನು ನಾವು ಕಾಣ್ತೇವೆ. ಮುಂದೆ ಮಂಥರೆಯ ಬಗ್ಗೆ ತಿಳಿಯೋಣ.